ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮದ್ ಶಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶರಣಾಪಿಕ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 326ನೇ ಶ್ಲೋಕ. ತತಸ್ವರೂಪ ವಿಭ್ರಂಶೋ ವಿಭ್ರಷ್ಟಸ್ತೂಪತತ್ಯತಃ ಪತಿತಸ್ಯ ವಿನಾನಾಶಂ ಪುನರ್ನಾರೋಹಣೈಕ್ಷತೆ ಸಂಕಲ್ಪಂ ವರ್ಜಯೇತ್ತಸ್ಮಾತ್ ಸರ್ವಾನರ್ಥಸ್ಯ ಕಾರಣಂ. ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ನಮ್ಮನ್ನು ಕುರಿತು ಬಹಳ ಸುಂದರವಾಗಿ ಹೇಳ್ತಾರೆ. ತತಃ ಸ್ವರೂಪ ವಿಭ್ರಂಶಃ ವಿಭ್ರಷ್ಟುತು ಅಧಃ ಪತತಿ. ಇಲ್ಲಿ ತತಃ ಅಂತಂದರೆ ಆ ಕಾರಣದಿಂದ, ಆ ದಿಶೆಯಿಂದ. ಸ್ವರೂಪ ವಿಭ್ರಂಶಃ ವಿಭ್ರಷ್ಟಃ ತು ಅಧಃ ಪತತಿ ಅಂತ ಹೇಳ್ತಾರೆ. ಯಾವಾಗ ನಮಗೆ ಸ್ವರೂಪಚ್ಯುತಿ ಎನ್ನುವಂಥದ್ದು ಆಯಿತು ಅಂತಂದರೆ ಆವಾಗ ಅವನು ಭ್ರಷ್ಟನಾಗಿ ಬಿಡ್ತಾ ಇದ್ದಾನೆ, ಅವನು ಕೆಳಗನೇ ಬೀಳ್ತಾ ಇದ್ದಾನೆ. ಪತಿತಸ್ಯತು ನಾಶಂ ವಿನಾ ಪುನಃ ಆರೋಹ ನ ಈಕ್ಷತೆ. ಯಾವನು ಪತಿತನಾಗಿದ್ದಾನೋ ಅವನಿಗೆ ನಾಶವೇ ಹೊರತು ಅವನಿಗೆ ಯಾವತ್ತೂ ಅಭಿವೃದ್ಧಿ ಎನ್ನುವಂಥದ್ದು ಕಂಡುಬರಂಗಿಲ್ಲ. ಆದ್ದರಿಂದ ಇಲ್ಲಿ ನಾವು ತಸ್ಮಾ ಸರ್ವ ಅನರ್ಥಸ್ಯ ಕಾರಣಂ ಸಂಕಲ್ಪಂ ವರ್ಚಯೇತ್ತಂತ ಹೇಳಿದರು. ಎಲ್ಲ ಅನರ್ಥಗಳಿಗೆ ಕಾರಣವಾಗಿರತಕ್ಕಂಥ ಈ ವಿಷಯ ಸಂಕಲ್ಪ ಅನ್ನುವಂಥದ್ದೇನದಲ್ಲ, ಇದನ್ನು ಸಂಪೂರ್ಣವಾಗಿ ಬಿಡಬೇಕು ಅನ್ನುವಂಥ ವಿಚಾರವನ್ನು ಈ ಶ್ಲೋಕದಲ್ಲಿ ಆಚಾರ್ಯರು ನಮಗೆ ತಿಳಿಸ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಸ್ವರೂಪದ ಒಂದು ಚ್ಯುತಿ ಎನ್ನುವಂಥದ್ದು, ನಾವು ಸ್ವರೂಪದ ಸ್ಮೃತಿಯಿಂದ ಜಾರಿ ಬಿಟ್ಟೇವಿ ಅಂತಂದರೆ ನಮ್ಮ ಸ್ವರೂಪ, ನಾವು ಪ್ರತ್ಯೇಗಾತ್ಮ ಸ್ವರೂಪರೇ ಅದೇವಿ, ನಾವು ಸತ್ತು ಚಿತ್ತು ಆನಂದ ನಿತ್ಯಪೂರ್ಣ ಸ್ವರೂಪರೇ ಅದೇವಿ. ಅಂಥ ಪರಿಪೂರ್ಣವಾಗಿರತಕ್ಕಂಥ ಸ್ವರೂಪ ಚಿಂತನೆಯೊಳಗನ ನಮ್ಮ ಮನಸ್ಸು ಯಾವಾಗಲೂ ಆ ಕಡೆ ನಮಗೆ ಲಕ್ಷ್ಯ ಇರಬೇಕು. ನಮ್ಮ ಶರೀರದಿಂದ ಏನೇ ಕ್ರಿಯೆಗಳು ನಡೀತಾ ಇದಾವಂದ್ರೂ ಕೂಡ ನಾವು ವಿಷಯಾಭಿಮುಖರಾಗಬಾರದು. ಪ್ರಪಂಚದ ವಿಷಯಗಳಲ್ಲಿ ಯಾವನ ಮನಸ್ಸನ್ನುವಂಥದ್ದು ಸದಾ ಚಿಂತಿಸ್ತಾ ಇರ್ತದೋ ಅವನು ಸ್ವರೂಪದ ವಿಸ್ಮೃತಿಯಿಂದ ಕೂಡ್ಕೊಂಡು ಬಿಡ್ತಾನೆ, ಸ್ವರೂಪವನ್ನು ಮರೆತು ಬಿಡ್ತಾನೆ. ಅವನಿಗೆ ಭಗವಚ್ಚಿಂತನ ಬರಂಗಿಲ್ಲ. ಅವನು ಬರೇ ಸಂಸಾರದ ಬಗ್ಗೆ ಆಲೋಚನೆ ಮಾಡ್ಕೊತ ಹೋಗಿಬಿಡ್ತಾನೆ. ವಿಷಯಗಳನ್ನೇ ಕುರಿತು ಅವನ ಚಿತ್ತವೃತ್ತಿ ಅನ್ನುವಂಥದ್ದು ಆ ಕಡೆ ಹರಿತಾ ಹೋಗ್ತಾ ಇರ್ತದೆ. ಅದಕ್ಕಂದ್ರೆ ಅವರು ತತಃ ಸ್ವರೂಪ ವಿಸ್ಮೃತಿ ವಿಭ್ರಷ್ಟತು. ಯಾವನು ಸ್ವರೂಪ ಚಿಂತನೆಯಿಂದ ಚ್ಯುತನಾಗ್ತಾ ಇದ್ದಾನೋ, ತನ್ನ ಸ್ವರೂಪವನ್ನು ಬಿಟ್ಟು, ತಾನು ಅಂದರೆ ಸಚ್ಚಿದಾನಂದ ಸ್ವರೂಪವಾಗಿರ್ತಕ್ಕಂಥದ್ದು, ಅಂಥ ಪರಿಪೂರ್ಣ ನಿತ್ಯ ಘನಸ್ವರೂಪವಾಗಿರ್ತಕ್ಕಂಥದ್ದೇನದಲ್ಲ, ಅಂಥ ಒಂದು ಸ್ವರೂಪ ಚಿಂತನದಿಂದ ಪತಿತನಾಗಿರ್ತಕ್ಕಂಥವನು ಅವನು ಅಧಃ ಪತತಿ ಅಂತ, ಅವನು ಕೆಳಗೆ ಬೀಳ್ತಾ ಇದ್ದಾನೆ ಅಂತ. ನೋಡ್ರಿ, ಅವನಿಗೆ ಅಧೋಗತಿನೇ ಆಗ್ತದೆ. ಅವನಿಗೆ ಆ ಪತಿತನಾಗಿರ್ತಕ್ಕಂಥ ಪುರುಷನಿಗೆ ನಾಶಂ ವಿನಾ ಪುನಃ ಆರೋಹ ನ ಈಕ್ಷತೆ. ಅವನಿಗೆ ನಾಶವೇ ಆಗ್ತೈತೆ ಹೊರತು ಅವನು ಮತ್ತೆ ಅಭಿವೃದ್ಧಿ ಎನ್ನುವಂಥದ್ದನ್ನು ಅವನು ಹೊಂದೋದಿಲ್ಲ. ಅಭಿವೃದ್ಧಿ ಅವನಿಗೆ ಜೀವನದೊಳಗೆ ಆಗಂಗಿಲ್ಲ. ಅವನು ಮೋಕ್ಷವನ್ನು ಪಡೆಯುವುದಿಲ್ಲ ಅಂತ. ಅವನು ಮೋಕ್ಷ ಸುಖವನ್ನು ಹೊಂದಬೇಕಾಗಿತ್ತು ಅಂತಂದರೆ ಅವನು ಯಾವಾಗಲೂ ಸ್ವರೂಪದ
ಸ್ಮೃತಿಯೊಳಗಿರಬೇಕು, ಸ್ವರೂಪದ ಚಿಂತನದೊಳಗಿರಬೇಕು. ಒಂದು ನಗರದೊಳಗೆ ಒಬ್ಬ ವೇಷಾಸ್ತ್ರೀಯಳು ಒಂದು ಮನೆ ಮಾಡಿಕೊಂಡು ಅಲ್ಲಿ ಪರಪುರುಷರ ಸಂಘವನ್ನು ಮಾಡ್ತಾ ಜೀವನವನ್ನು ಕಳೀತಾ ಇದ್ಳು. ಅವಳ ಮನೆ ಎದುರುಗಡೆಯಲ್ಲಿ ಒಬ್ಬ ಯತಿಗಳಾಗಿರತಕ್ಕಂಥವರು ಆಶ್ರಮವನ್ನು ಮಾಡಿಕೊಂಡಿದ್ದರು. ಆಶ್ರಮದಲ್ಲಿ ನಿತ್ಯ ಶ್ರವಣ, ಧ್ಯಾನ, ಜಪ, ಪಠನೆ ಇವೆಲ್ಲ ನಿತ್ಯದಲ್ಲಿ ಮಾಡಿಕೊಂಡು ಹೋಗ್ತಾ ಇದ್ದರು. ಒಂದು ಸಲ ಏನಾಯಿತು ಅಂತಂದರೆ, ಪ್ರತಿದಿನ ಅವ್ರು ಏನು ಮಾಡ್ತಿದ್ರು ಅಂತಂದರೆ, ಆ ಜಾರ ಸ್ತ್ರೀಯಳು, ಆ ಜಾರಣಿಯಾಗಿರ್ತಕ್ಕಂಥವಳು ಅಲ್ಲಿ ಪರಪುರುಷರು ಬರುವುದನ್ನು ನೋಡ್ತಾ ಇದ್ದರು. ಆವಾಗ ಅವ್ರು ಏನು ಮಾಡ್ತಿದ್ರು, ಅಯ್ಯೋ ಆಕೆಯ ಜೀವನ ವೃತ್ತಿ ಎಷ್ಟು ನಿಕೃಷ್ಟವಾಗಿರತಕ್ಕಂಥದ್ದು, ಎಂಥ ಹೇಯ ಕೃತ್ಯಗಳನ್ನು ಮಾಡ್ತಾ ಇದ್ದಾಳೆ, ಎಂಥ ಪಾಪದ ಕೆಲಸವನ್ನು ಮಾಡ್ತಾ ಇದ್ದಾಳೆ, ಇವಳಿಗೆಂದೂ ಉತ್ತಮಗತಿ ಆಗಂಗಿಲ್ಲ. ಯಾಕಂದರೆ ಪರಪುರುಷನ ಸಂಘವನ್ನು ಮಾಡ್ತಾ ಇದ್ದಾಳೆ ಅಂಥೇಳಿ ಯಾವಾಗಲೂ ಬರೀ ಇದನ್ನೇ ತಮ್ಮ ಮನಸ್ಸಿನಲ್ಲಿ ಅಂದುಕೊಳ್ತಿದ್ದರು. ಅಂದರೆ ಇವರು ಶಾರೀರಿಕವಾಗಿ ಅನೇಕ ಪೂಜಾ ಪಾಠ ಶ್ರವಣಾದಿಗಳಲ್ಲಿ ತೊಡಗಿದ್ರೂ ಕೂಡ ಇವರ ಅಂತರಂಗದಲ್ಲಿ, ಇವರ ಮನಸ್ಸಿನಲ್ಲಿ ಆ ವೇಷಾಸ್ತ್ರೀಯ ಬದುಕನ್ನೇ ಚಿಂತನೆ ಮಾಡ್ತಾ ಇತ್ತು. ಆದರೆ ಆ ವೇಷಾಸ್ತ್ರೀಯಳು, ಅಯ್ಯೋ ನಾನು ಎಂಥ ಪಾಪ ಕೆಲಸಗಳನ್ನು ಮಾಡ್ತಾ ಇದ್ದೀನಿ, ಆ ಯೋಗಿಗಳಾಗಿರ್ತಕ್ಕಂಥವರು ಅಂಥ ಒಂದು ಪಾರಮಾರ್ಥ ಸಾಧನೆ ಮಾಡ್ತಾರೆ, ಬಂದಂಥ ಭಕ್ತರಿಗೆ ಯಾವಾಗಲೂ ಪರಮಾತ್ಮನ ವಿಷಯಕವಾಗಿ ಪ್ರವಚನ ಮಾಡ್ತಾ ಇರ್ತಾರೆ, ಅವ್ರ ಜೀವನ ಎಷ್ಟು ಉತ್ತಮವಾಗಿರ್ತಕ್ಕಂಥದ್ದು, ಅವರು ಎಂಥ ಪುಣ್ಯಶಾಲಿಗಳು. ಆದರೆ ನನ್ನ ಪ್ರಾರಬ್ಧದೊಳಗೆ ಪರಪುರುಷನ ಸಂಘದಲ್ಲಿದ್ದುಕೊಂಡು ಬರೀ ನಾನು ಪಾಪಗಳನ್ನೇ ಮಾಡ್ತಾ ಇದ್ದೀನಲ್ಲ ಅಂಥೇಳಿ ಆಕೆಗೆ ಭಾಳ ಪಶ್ಚಾತ್ತಾಪ ಪಡ್ತಾ ಇದ್ಲು. ಹೀಗಾಗಿ ಅವಳು ಯಾವಾಗ ನಿತ್ಯ ಆ ಮಹಾತ್ಮರ ದರ್ಶನ ಮಾಡ್ತಾ ಇರುವುದರಿಂದ ಆಕೆಯ ಮನಸ್ಸನ್ನುವಂಥದ್ದು ಆ ಮಹಾತ್ಮರ ಚಿಂತನೆಯಲ್ಲೇ ಇರ್ತಾ ಇತ್ತು. ನೋಡ್ರಿ, ಒಂದೇ ಸಮಯದಲ್ಲಿ ಇಬ್ಬರಿಗೆ ಮರಣ ಅನ್ನುವಂಥದ್ದು ಬಂತು. ಆವಾಗ ಆ ಯೋಗಿಗಳನ್ನು ಒಯ್ಯಲಿಕ್ಕೆ ಯಮದೂತರು ಬಂದರು. ಈ ವೇಷಾಸ್ತ್ರೀಯನ್ನು ಕರ್ಕೊಂಡು ಹೋಗಲಿಕ್ಕೆ ಶಿವಲೋಕದಿಂದ ಶಿವದೂತರು ಬಂದರು. ಇದು ಭಾಳ ಆಶ್ಚರ್ಯ ಅನ್ನಿಸ್ತದೆ. ಯಾಕೆಂದರೆ ಅವರು ತಮ್ಮ ಶರೀರದಿಂದ ಏನೋ ಜಪ ತಪ ಏನಾದರೂ ಅನುಷ್ಠಾನ ಮಾಡಿರ್ಬೋದು, ಆದರೆ ಅಂತರಂಗದೊಳಗೆ ಆ ವೇಷಾಸ್ತ್ರೀಯ ಚಿಂತನವನ್ನು ಮಾಡಿದ್ದರಿಂದ ಅವರು ಯಮದೂತರು ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ, ಯಮಲೋಕ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಹೆಣ್ಣು ಮಗಳು ಶರೀರದಿಂದ ಎಷ್ಟೇ ಪಾಪದ ಕೆಲಸ ಮಾಡಿದ್ರೂ ಕೂಡ ಇವಳ ಅಂತರಂಗದೊಳಗೆ ಪಶ್ಚಾತ್ತಾಪದಿಂದ ಕುದೀತಾ ಇತ್ತು, ನಾನು ಮಾಡ್ತಾ ಇದ್ದದ್ದು ಇದು ಮಹಾಪಾಪ. ಆ ಯೋಗಿಗಳು ಸದಾ ಆತ್ಮನಿಷ್ಠೆ ಉಳ್ಳವರಾಗಿದ್ದಾರೆ, ಪರಮಾತ್ಮನ ಚಿಂತನೆಯೊಳಗದಾರ ಅಂಥೇಳಿ ಆ ಮಹಾತ್ಮರ ಚಿಂತನ ಮಾಡಿದ್ದರಿಂದ ಅವಳ ಮನಸ್ಸು ಪಶ್ಚಾತ್ತಾಪದಿಂದ ಶುದ್ಧಿಗೊಂಡಿತ್ತು. ಹೀಗಾಗಿ ಅವಳ ಅಂತರಂಗ, ಅವಳ ಮನಸ್ಸು ಯಾವಾಗಲೂ ಪವಿತ್ರವಾಗಿದ್ದರಿಂದ ದೇವತೆಗಳು ಬಂದು, ಯಾವ ದೇವಲೋಕದ ಶಿವದೂತರು ಬಂದು ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ತತಃ ಸ್ವರೂಪ ವಿಭ್ರಂಶಃ ವಿಭ್ರಷ್ಟಸ್ತು ಪತತ್ಯತಃ. ಆದಿಶೆಯೊಳಗೆ ಯಾವನು ಸ್ವರೂಪಚ್ಯುತಿಯಿಂದ ಭ್ರಷ್ಟನಾಗ್ತಾ ಇದ್ದಾನೋ, ನೋಡಿ, ಯಾವನು ಸ್ವರೂಪಚ್ಯುತಿಯಿಂದ ನಮ್ಮ ಸ್ವರೂಪದ ಚಿಂತನದಿಂದ ನಾವು ಚ್ಯುತರಾಗಿ ಬಿಟ್ಟೀವಿ ಅಂತಂದರೆ ಅಧಃ ಪತತಿ, ಅಂದರೆ ನಾವು ಕೆಳಕ್ಕೆ ಬೀಳ್ತಾ ಇರ್ತೀವಿ ಅಂತ. ಪತಿತಸ್ಯ ನಾಶಂ ವಿನಾ, ಅದರಿಂದ ಪತಿತನಾಗಿರ್ತಕ್ಕಂಥವನವನು ನಾಶವನ್ನೇ ಹೊಂತಾನೆ ಹೊರತು ಪುನಃ ಅವನಿಗೆ ಆರೋಪ ನ ಈಕ್ಷತೆ, ಅವನ ಜೀವನದೊಳಗೆ ಅಭಿವೃದ್ಧಿ ಅನ್ನುವಂಥದ್ದು ಯಾವತ್ತೂ ಕಂಡುಬರೋದಿಲ್ಲ ಅಂತ. ಅವನ ಅಭಿವೃದ್ಧಿಯನ್ನು ಹೊಂತಾನೇನು ಅಂತಂದರೆ ಅವನು ಪಡೀಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಪುನಃ ಆರೋಹ ನ ಈಕ್ಷತೆ ತಸ್ಮಾತ್ ಸರ್ವ ಅನರ್ಥಸ್ಯ ಕಾರಣಂ ಸಂಕಲ್ಪಂ ವರ್ಜಯೇತ್.
ಅದಕ್ಕೆ ಎಲ್ಲ ಅನರ್ಥಗಳಿಗೆ ಕಾರಣ ಯಾವುದಪ್ಪ ಅಂತಂದರೆ ಈ ವಿಷಯ ಚಿಂತನ ಅನ್ನುವಂಥದ್ದು. ಈ ವಿಷಯ ಚಿಂತನೆ ಎನ್ನುವಂಥದ್ದನ್ನು ನಾವು ಸಂಪೂರ್ಣವಾಗಿ ಬಿಟ್ಟಾಗಲೇ ನಮ್ಮ ಜೀವನದೊಳಗೆ ಉನ್ನತಿ ಎನ್ನುವಂಥದ್ದಾಗ್ತದೆ. ನಾವು ಮೋಕ್ಷ ಪಥವನ್ನು ಹೊಂದ್ತಾ ಇದ್ದೀವಿ, ಅಂಥ ಶ್ರೇಷ್ಠವಾದ ಮುಕ್ತಿ ಸುಖ ಅನ್ನುವಂಥದ್ದನ್ನು ಅನುಭವಿಸ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ವಿಷಯ ಚಿಂತನೆಯೇ ಎಲ್ಲ ಅನರ್ಥಗಳಿಗೆ ಮೂಲ ಕಾರಣ. ನಮ್ಮ ಮನಸ್ಸು ಬಹಿರ್ಮುಖವಾಗಿ ಹೊರಗಿನ ವಿಷಯಗಳಲ್ಲಿ ಒಂದು ಬಯಕೆ, ಅವುಗಳಲ್ಲಿ ಆಸೆ, ಆ ವಿಷಯಗಳನ್ನು ನಾನು ಪಡ್ಕೊಳ್ಬೇಕು, ಅವುಗಳನ್ನು ಅನುಭವಿಸ್ಬೇಕು, ಅದರಿಂದ ಸುಖ ಪಡೀಬೇಕು ಅಂಥೇಳಿ ಯಾವನ ಮನೋವೃತ್ತಿ ಅನ್ನುವಂಥದ್ದು ಆ ವಿಷಯಗಳತ್ತ ಧಾವಿಸಿ ಹೋಗ್ತಾ ಇದೆಯೋ ಅವನು ಇಲ್ಲಿ ಸ್ವರೂಪ ವಿಸ್ಮೃತಿಯನ್ನು ಹೊಂದಿ ಸ್ವರೂಪದಿಂದ ಚ್ಯುತನಾಗಿ ಇವನು ಕೆಳಗೆ ಬೀಳ್ಕೊತಾನೆ ಹೋಗ್ತಾ ಇದ್ದಾನೆ. ಸ್ವರೂಪದಿಂದ ಯಾವನು ಜಾರ್ತಾ ಇದ್ದಾನೋ ಅವನು ಕೆಳಗನೇ ಬೀಳ್ತಾನೆ. ಕೆಳಗೆ ಬಿದ್ದವನು ನಾಶ ಆಗೋ ಹೊರತು ಅವನು ತನ್ನ ಜೀವನದೊಳಗೆ ಯಾವತ್ತೂ ಅಭಿವೃದ್ಧಿಯನ್ನು ಪಡೆಯುವುದಿಲ್ಲ. ಅಭಿವೃದ್ಧಿ ಅಂತಂದ್ರೆ ಏನು? ಮೋಕ್ಷ. ನಮ್ಮ ಶ್ರೇಷ್ಠವಾದ ಮೋಕ್ಷ ಸುಖವನ್ನು ನಾವು ಪಡಿಬೇಕಾಗ್ಯದ. ಆ ಮುಕ್ತಿ ಸುಖವನ್ನು ಪಡಿಬೇಕಾಗಿತ್ತು ಅಂತಂದರೆ ಎಲ್ಲ ಅನರ್ಥಗಳಿಗೆ ಕಾರಣವಾಗಿರತಕ್ಕಂಥ ಈ ವಿಷಯ ಚಿಂತನೆ ಅನ್ನುವಂಥದ್ದೇನದಲ್ಲ, ಅದನ್ನು ನಾವು ಸಂಪೂರ್ಣವಾಗಿ ಬಿಡಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ಆಚಾರ್ಯರು ನಮಗೆ ಈ ಶ್ಲೋಕದಲ್ಲಿ ಹೇಳ್ತಾರೆ. ಅದಕ್ಕೆ ಸಂಕಲ್ಪಂ ವರ್ಜಯೇ ತಸ್ಮಾತ್ ಸರ್ವ ಅನರ್ಥಸ್ಯ ಕಾರಣಂ. ಎಲ್ಲ ಅನರ್ಥಗಳಿಗೂ ಕಾರಣವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಸಂಕಲ್ಪ. ಯಾವ ಸಂಕಲ್ಪ? ವಿಷಯ ಸಂಕಲ್ಪ ಅಂತ. ವಿಷಯ ಚಿಂತನ ಅನ್ನುವಂಥದ್ದೇನದ ಅಂತಂದರೆ ನಮಗೆ 84 ಲಕ್ಷ ಜೀವರಾಶಿಗಳಲ್ಲಿ ಈ ಜೀವ ಹುಟ್ಟುವಂಗೆ ಮಾಡ್ತದೆ. ಆ ವಿಷಯ ಸಂಕಲ್ಪದಿಂದ ಕೂಡಿಕೊಂಡು ಅನೇಕ ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡ್ತಾ ಇದ್ದಾನೆ. ಆ ಕರ್ಮದ ಫಲವನ್ನು ಅನುಭವಿಸಲಿಕ್ಕೆ ಮತ್ತೆ ಜನ್ಮಗಳನ್ನು ಪಡೀತಾ ಇದ್ದಾನೆ. ಅದಕ್ಕೆ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ ಭಗವದ್ಗೀತೆಯೊಳಗೆ ಭಗವಂತ ಹೇಳಿಕೊಂಡು ಬಂದ. ಯಾವಾಗ ನಾವು ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವಂಥ ಈ ಪಂಚ ವಿಷಯಗಳನ್ನು ಧ್ಯಾನ ಮಾಡ್ತಾ ಇರ್ತೀವಿ, ಅಂಥವನಿಗೆ ಆ ವಿಷಯಗಳಲ್ಲಿ ಆಕರ್ಷಣೆ ಎನ್ನುವಂಥದ್ದು ಉಂಟಾಗ್ತದೆ. ಆ ವಿಷಯಗಳು ಅವನನ್ನು ಆಕರ್ಷಣೆಗೊಳಿಸ್ತಾ ಇದ್ದಾವೆ. ನಾವು ಆಕರ್ಷಣೆಗೆ ಒಳಗಾದೀವಿ ಅಂತಂದರೆ ಅವುಗಳಲ್ಲಿ ನಮಗೆ ಆಸೆ, ಅಲ್ಲಿ ರಾಗ. ಧ್ಯಾಯತು ವಿಶ್ವಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಅಂತ ಹೇಳ್ತಾ ಇದ್ದಾರೆ. ಸಂಗಾ ಸಂಜಾಯತೆ ಕಾಮಃ. ಅವುಗಳಲ್ಲಿ ನಮಗೆ ಆಸೆ, ಕೋರಿಕೆ ಎನ್ನುವಂಥದ್ದು ಉಂಟಾಗ್ತದೆ. ಅದು ನಮಗೆ ದೊರಕದೇ ಹೋದಾಗ, ಆ ವಿಷಯಗಳನ್ನು ನಾವು ಎಷ್ಟು ಆಸೆ ಪಟ್ಟಿರ್ತೀವಿ, ಆ ವಿಷಯಗಳು ನಮಗೆ ದೊರಕದೇ ಹೋದಾಗ ನಮಗೆ ಕೋಪ, ಸಿಟ್ಟು ಅನ್ನುವಂಥದ್ದು ಬರ್ತದೆ. ಆ ಸಿಟ್ಟು ಬಂತು ಅಂತಂದರೆ ಕಾಮಾತ್ ಕ್ರೋಧೋಭಿ ಜಾಯತೆ. ಆ ಕಾಮದಿಂದ ಕ್ರೋಧ, ಕೋರಿಕೆ ಮುಖಾಂತರವಾಗಿ ಅವನಿಗೆ ಸಿಟ್ಟು ಬರ್ತದೆ. ಕ್ರೋಧಾದ್ಭವತಿ ಸಮ್ಮೋಹ. ಆ ಕೋಪದೊಳಗೆ ಅವನು ಆತ್ಮಾನಾತ್ಮ ವಿವೇಕವನ್ನು ಕಳ್ಕೊಂಡ್ಬಿಡ್ತಾನೆ. ಯಾವುದು ಆತ್ಮ ಅನಾತ್ಮ, ಯಾವುದು ಅನಾತ್ಮ ಅನ್ನುವಂಥ ಈ ವಿಚಾರ ಶಕ್ತಿ ಅವನಲ್ಲಿ ಉಳಿಯುವುದಿಲ್ಲ. ಕೋಪ ಬಂದ ಸಮಯದೊಳಗೆ ಅವನು ಅವಿವೇಕಿಯಾಗಿ ಬಿಡ್ತಾ ಇದ್ದಾನೆ. ಅದರಿಂದ ಅವನಿಗೆ ಸಮ್ಮೋಹ ಸ್ಮೃತಿ ವಿಭ್ರಮ. ಅದರಿಂದ ಅವನಿಗೆ ಮತಿಭ್ರಮಣ ಆಗಿಬಿಡ್ತದೆ. ಅವನು ಸಂಪೂರ್ಣ ಪರಮಾತ್ಮನನ್ನು ಮರೆತು ಈ ಸತ್ಸಂಗ ಆಗಲಿ, ಪಾರಮಾರ್ಥ ಚಿಂತನ ಆಗಲಿ, ಧ್ಯಾನ ಜಪ ಭಜನೆ ಇವೆಲ್ಲವನ್ನು ಬಿಟ್ಟು ಬಿಡ್ತಾನೆ. ಅವನ ಮತಿಭ್ರಮಣ ಆಯಿತು ಅಂತಂದರೆ ಸ್ಮೃತಿ ವಿಭ್ರಮ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ. ಯಾವಾಗ ಅವನ ಮತಿ ಎನ್ನುವಂಥದ್ದು ಭ್ರಮಣ ಆಗ್ತೈತಿ, ಅದರಿಂದ ಅವನ ಬುದ್ಧಿ ನಾಶ ಆಗಿ ಹೋಗಿಬಿಡ್ತದೆ. ಬುದ್ಧಿ ನಾಶಾತ್ ಪ್ರಣಶ್ಯತಿ. ಯಾವಾಗ ಬುದ್ಧಿ ನಾಶ ಆಯಿತು ಅಂತಂದರೆ ಅವನು ನಾಶವಾದಂತೆ ಅಂಥೇಳಿ ಭಗವದ್ಗೀತೆಯಲ್ಲಿ ಭಗವಂತ ನಮಗೆ ಉಪದೇಶವನ್ನು ಮಾಡಿಕೊಂಡು ಬಂದಿದ್ದಾನೆ. ಹಾಗೆ ಇಲ್ಲಿ ಯಾವನು ಆ ಸ್ವರೂಪದಿಂದ ಜಾರಿ ಬಿಡ್ತಾ ಇದ್ದಾನೋ,
ಸ್ವರೂಪದ ಚ್ಯುತಿ ಎನ್ನುವಂಥದ್ದು ಅವನಿಗೆ ಉಂಟಾಗ್ತದೋ ಅವನು ಕೆಳಗೆ ಬಿದ್ದು ಹೋಗ್ತಾನೆ ಹೊರತು, ನಾಶ ಆಗ್ತಾನೆ ಹೊರತು ಪುನಃ ಅವನು ಯಾವತ್ತೂ ಮುಕ್ತಿ ಸುಖವನ್ನು ಅನುಭವಿಸಲಾರ. ಕೆಳಗೆ ಬಿದ್ದಂಥ ವ್ಯಕ್ತಿ ಅಂದರೆ ಸಂಸಾರದ ವಿಷಯಗಳಲ್ಲಿ ಆಸಕ್ತನಾಗಿರ್ತಕ್ಕಂಥ ವ್ಯಕ್ತಿ ಸಂಸಾರದ ಮೋಹಜಾಲದಲ್ಲಿಯೇ ಅವನು ಮುಳುಗಿಬಿಡ್ತಾನೆ. ಅದರಿಂದ ಹೊರಗೆ ಬರೋದು ಬಹಳ ಕಷ್ಟ. ಒಂದು ಸಲ ಮನುಷ್ಯ ವಿಷಯದೊಳಗೆ ಮಗ್ನ ಆದ, ವಿಷಯಗಳಲ್ಲಿ ರಮಮಾಣ ಆದ ಅಂತಂದರೆ ಅದರಿಂದ ಅವನು ಉದ್ಧತನಾಗುವುದು ಬಹಳ ಕಷ್ಟ. ಅದಕ್ಕೆ ಎಲ್ಲ ಅನರ್ಥಗಳಿಗೆ ಅಂದರೆ ಈ ಸಂಸಾರ ನಾವೇನು ಪುನಃ ಪುನಃ ಹುಟ್ಟಿ ಬರ್ತಾ ಇದ್ದೇವಲ್ಲ, ಈ ಎಲ್ಲ ಅನರ್ಥಗಳಿಗೆ ಮೂಲ ಕಾರಣವಾಗಿರ್ತಕ್ಕಂಥ ಯಾವ ಒಂದು ವಿಷಯ ಚಿಂತನೆ ಅನ್ನುವಂಥದ್ದೇನದಲ್ಲ, ಅದನ್ನು ಮುಮುಕ್ಷವಾಗಿರ್ತಕ್ಕಂಥವನು, ಸಾಧಕನಾಗಿರ್ತಕ್ಕಂಥವನು, ಮುಕ್ತ ಇಚ್ಛೆ ಉಳ್ಳಂಥವನು ಅದನ್ನು ಬಿಟ್ಟು ಬಿಡಬೇಕು ಅನ್ನುವಂಥ ಮಾತನ್ನು ಅಲ್ಲಿ ಬಹು ಸುಂದರವಾಗಿ ನಮಗೆ ಉಪದೇಶವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅತ ಪ್ರಮಾದಾನ್ನ ಪರೋಸ್ತಿ ಮೃತ್ಯುಹೂರ್ ವಿವೇಕಿನೋ ಬ್ರಹ್ಮವಿದ ಸಮಾಧೌ ಸಮಾಹಿತ ಸಿದ್ಧಿಮುಪೈತಿ ಸಮ್ಯಕ್ ಸಮಾಹಿತಾತ್ಮ ಭವ ಸಾವಧಾನಃ. ಅತಃ ವಿವೇಕಿನಃ ಬ್ರಹ್ಮವಿದಃ ಸಮಾಧೌ ಪ್ರಮಾದಾತ್ ಪರಃ ಮೃತ್ಯು ನ ಅಸ್ತಿ ಅಂತ ಹೇಳಿದರು. ಅತಃ ಅಂದರೆ ಆದ್ದರಿಂದ, ಪ್ರಮಾದಾತ್ ನ ಪರೋ ಅಸ್ತಿ ಮೃತ್ಯು, ವಿವೇಕಿಯಾಗಿರ್ತಕ್ಕಂಥ ಯಾವ ಬ್ರಹ್ಮಜ್ಞಾನಿ ಏನದಾನಲ್ಲ, ಬ್ರಹ್ಮವಿದ ಅಂದರೆ ಬ್ರಹ್ಮಜ್ಞಾನ ಮಾಡಿಕೊಂಡವನು, ವಿವೇಕಿಯಾಗಿರ್ತಕ್ಕಂಥ ಬ್ರಹ್ಮಜ್ಞಾನಿಗೆ ಸಮಾಧೌ ಪ್ರಮಾದಾತ್ ಪರಃ ಮೃತ್ಯು ನ ಅಸ್ತಿ. ಈ ಸಮಾಧಿಯಲ್ಲಿ ಎಚ್ಚರಿಕೆ ತಪ್ಪುವುದಕ್ಕಿಂತಲೂ ಮತ್ತೊಂದು ಮೃತ್ಯು ಅನ್ನುವಂಥದ್ದು ವಿಚಾರ ಮಾಡಿ ನೋಡಿದರೆ ಇಲ್ಲವೇ ಇಲ್ಲ ಅಂತ. ಈ ಸ್ವರೂಪದ ವಿಸ್ಮೃತಿ ಎನ್ನುವಂಥದ್ದೇನದಲ್ಲ, ಅದರ ಎಚ್ಚರಿಕೆ ತಪ್ಪುವಂಥದ್ದು. ನಾವು ಯಾವಾಗಲೂ ಸ್ವರೂಪದ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೆ ಇಲ್ಲಿ ವಿವೇಕಿಯಾಗಿರ್ತಕ್ಕಂಥ ಪುರುಷ, ವಿವೇಕಿಯಾದ ಯಾವ ಬ್ರಹ್ಮಜ್ಞಾನಿ ಇದಾನಲ್ಲ, ಆ ಬ್ರಹ್ಮಜ್ಞಾನಿ ವಿವೇಕಿ ಅದಾನಂದ್ರೂ ಕೂಡ ಅವನು ಸಮಾಧಿಯೊಳಗೆ ಒಂದು ವೇಳೆ ಎಚ್ಚರ ತಪ್ಪಿಬಿಟ್ಟ ಅಂತಂದರೆ ಅದಕ್ಕಿಂತಲೂ ಮತ್ತೊಂದು ಮೃತ್ಯು ಅನ್ನುವಂಥದ್ದು ಅದೇನು ಅಂತ ವಿಚಾರ ಮಾಡಿದರೆ ಇಲ್ಲ. ಸಮ್ಯಕ್ ಸಮಾಹಿತ ಸಿದ್ಧಿಂ ಉಪೈತಿ ಅಂದರೆ ಇಲ್ಲಿ ಚೆನ್ನಾಗಿ ಸಮಾಹಿತನಾದವನೇ ಸಿದ್ಧಿಯನ್ನು ಹೊಂತಾನೆ. ಸಮಾಹಿತ ಅಂತಂದರೆ ಏನು? ತನ್ನ ಬುದ್ಧಿಯನ್ನು, ತನ್ನ ಮನಸ್ಸನ್ನು, ತನ್ನ ಇಂದ್ರಿಯಗಳನ್ನು ತನ್ನ ಸ್ವಾಧೀನ ಇಟ್ಟುಕೊಂಡವನು, ಅವುಗಳನ್ನು ಸ್ಥಿರ ಮಾಡಿಕೊಂಡಿರ್ತಕ್ಕಂಥವನು. ಬುದ್ಧಿ ಮನಸ್ಸನ್ನು ಯಾವನು ಸ್ಥಿರ ಮಾಡಿಕೊಂಡಾನೋ ಅವನೇ ಸಿದ್ಧಿಯನ್ನು ಪಡೀತಾ ಇದ್ದಾನೆ ಅಂತ. ನಮಗೆ ಸಿದ್ಧಿ ಅನ್ನುವಂಥದ್ದು ಉಂಟಾಗಬೇಕಾಗಿತ್ತು ಅಂತಂದರೆ ಇಲ್ಲಿ ಯಾವಾಗಲೂ ನಾವು ಎಚ್ಚರಿಕೆ ಉಳ್ಳವರಾಗಬೇಕು ಅಂತ ಹೇಳ್ತಾರೆ. ಸಾವಧಾನ ಸಮಾಹಿತಾತ್ಮ ಭವ ಅಂತ ಹೇಳಿದರು. ನಾವು ಯಾವಾಗಲೂ ಎಚ್ಚರಿಕೆ ಉಳ್ಳವರಾಗಿ ಸಮಾಹಿತ ಚಿತ್ತವುಳ್ಳವರಾಗಬೇಕು. ಅಂದರೆ ನಮ್ಮ ಮನಸ್ಸು ಚಿತ್ತ ಅಥವಾ ಇಲ್ಲಿ ಮನಸ್ಸನ್ನುವಂಥದ್ದು ಸಮಾಹಿತ ಅಂದರೆ ಸಮಾಧಾನ ಇರಬೇಕಂತಾರೆ, ಶಾಂತವಾಗಿರಬೇಕಂತಾರೆ, ಸ್ಥಿರಗೊಳಿಸ್ಬೇಕಂತಾರೆ. ನಮ್ಮ ಚಿತ್ತ ಚಂಚಲಗೊಳ್ಳಬಾರದು. ಚಿತ್ತದಲ್ಲಿ ಚಾಂಚಲ್ಯತೆ ಬಂತು ಅಂತಂದರೆ ನಾವು ಸ್ವರೂಪದಿಂದ ಚ್ಯುತರಾಗಿ ಬಿಡ್ತಾ ಇದ್ದೀವಿ. ಅದಕ್ಕೆ ಈ ಸ್ವರೂಪದ ಮರವೆಯಷ್ಟು ಅನರ್ಥ ಇನ್ನು ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ವಿವೇಕಿಯಾಗಿರ್ತಕ್ಕಂಥ ಯಾವ ಬ್ರಹ್ಮಜ್ಞಾನಿ ಈ ಒಂದು ಸಮಾಧಿಯೊಳಗೆ ಯಾವತ್ತೂ ಎಚ್ಚರಿಕೆಯನ್ನು ತಪ್ಪಬಾರದು, ಯಾವಾಗಲೂ ಸ್ವರೂಪದ ಎಚ್ಚರಿಕೆ ಆಗಿರಬೇಕು ಅಂತ ಹೇಳಿದರು ಅವರು. ಯಾಕಂದರೆ ಆ ಸ್ವರೂಪವನ್ನು ನಾವು ಮರೆಯುವಂಥದ್ದೇನಾದ ನೋಡಿ ಅಂತ ಅವರು ಹೇಳ್ತಾರೆ. ವಿವೇಕಿನ ಬ್ರಹ್ಮವಿದ ಅಂತ ಹೇಳಿದರು. ವಿವೇಕಿಯಾಗಿರ್ತಕ್ಕಂಥ ಬ್ರಹ್ಮಜ್ಞಾನಿಗೂ ಕೂಡ ಇಲ್ಲಿ ಸಮಾಧಿಯೊಳಗೆ ಎಚ್ಚರ ತಪ್ಪುವಿಕೆ ಎನ್ನುವಂಥದ್ದೇನಾದ ಇದೇ ಮಹಾಮೃತ್ಯು ಅಂತ ಹೇಳಿಸ್ಕೊಳ್ತದೆ. ಅದಕ್ಕೆ ನಾವು ಸಮಾಧಿಸ್ಥರಾಗಬೇಕು ಅಂತಂದರೆ ಸ್ವರೂಪದ
ಒಂದು ಸ್ಮರಣೆ ಉಳ್ಳವಂತರ ಕ್ಷಣ ಕ್ಷಣಕ್ಕೂ ನಮ್ಮ ಮನೋವೃತ್ತಿ ಈ ಅನಾತ್ಮವಾದ ದೇಹಾದಿಗಳಲ್ಲಿ ಬರಬಾರದು. ಈ ದೇಹ, ಇಂದ್ರಿಯ ಮತ್ತು ಈ ಹೊರಗಿನ ವಿಷಯಗಳಲ್ಲಿ ನಮ್ಮ ಮನಸ್ಸು ಬಹಿರ್ಮುಖವಾಗಿ ಹೋಗಿಬಿಡ್ತು ಅಂತಂದರೆ ಅದರಿಂದ ನಾವು ಸ್ವರೂಪ ವಿಸ್ಮೃತಿ ಎನ್ನುವಂಥದ್ದನ್ನು ಹೊಂತೀವಿ. ನಮಗೆ ಸ್ವರೂಪದ ಎಚ್ಚರಿಕೆ ಅನ್ನುವಂಥ ತಪ್ಪಿ ಹೋಗಿಬಿಡ್ತದೆ. ಇದೇ ಮಹಾಮೃತ್ಯು ಅಂತ ಹೇಳಿಸ್ಕೊಳ್ತದೆ. ಅದಕ್ಕೆ ಇಲ್ಲಿ ಸಮ್ಯಕ್ ಸಮಾಹಿತ ಸಿದ್ಧಿಂ ಉಪೈತಿ ಅಂದರೆ ಯಾವನು ಚೆನ್ನಾಗಿ ಸಮಾಹಿತನಾಗಿರ್ತಕ್ಕಂಥವನು ಅಂತಂದರೆ ಏನಿಲ್ಲಿ ನಮ್ಮ ಮನಸ್ಸು ಬುದ್ಧಿಗಳನ್ನು ನಾವು ಸದಾ ಅಂತರ್ಮುಖ ಮಾಡಿಕೊಂಡು ಅಂತ ಸಮಾಹಿತ ಚಿತ್ತ ಸಮಾಹಿತನಾಗಿರ್ತಕ್ಕಂಥ ಅವನೇ ಇಲ್ಲಿ ಸಿದ್ಧಿಯನ್ನು ಪಡೀತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಮನಸ್ಸನ್ನು ಯಾವಾಗಲೂ ಸಮಾಧಾನದಲ್ಲಿ ಇಡಬೇಕು, ಸಮಾಧಿಯೊಳಗೆ ಇರಬೇಕಂತಾರೆ ನಾವು. ನಮ್ಮ ಮನಸ್ಸು ಬುದ್ಧಿ ಅಂತರ್ಮುಖವಾಗಿ ಸಮಾಧಿ ಸ್ಥಿತಿ. ಸಮ ಅಂತಂದರೆ ಯಾವುದು? ಧಿ ಅಂದರೆ ಬುದ್ಧಿ, ಸಮ ಅಂತಂದರೆ ಆ ಬ್ರಹ್ಮ ಸಮತ್ವಂ ಬ್ರಹ್ಮ ಉಚ್ಯತೆ. ಬ್ರಹ್ಮ ಅನ್ನುವಂಥದ್ದು ಅದು ಸಮವಾಗಿರತಕ್ಕಂಥದ್ದು. ಆ ಸಮವಾಗಿರ್ತಕ್ಕಂಥ ಬ್ರಹ್ಮದಲ್ಲಿ ನಮ್ಮ ಬುದ್ಧಿಯನ್ನು ವೃತ್ತಿಯನ್ನು ಇಡುವುದೇ ಇಲ್ಲಿ ಸಮಾಧಿ ಅಂತ ಹೇಳಿಸ್ಕೊಳ್ತದೆ. ನಮ್ಮ ಮನೋವೃತ್ತಿ ನಮ್ಮ ಬುದ್ಧಿವೃತ್ತಿ ಅನ್ನುವಂಥದ್ದು ಯಾವಾಗಲೂ ಬ್ರಹ್ಮದೊಳಗನ ಅಖಂಡವಾಗಿ ಉಳ್ಕೊಂಡ್ಬಿಡ್ತು ಅಂತಂದರೆ ಆವಾಗ ನಾವು ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಸ್ವರೂಪ ಒಂದು ಚಿಂತನೆ ಅನ್ನುವಂಥದ್ದನ್ನು ನಾವು ಪಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ವಿವೇಕಿಯಾಗಿರ್ತಕ್ಕಂಥ ಪುರುಷ, ಆ ಬ್ರಹ್ಮಜ್ಞಾನಿಯಾಗಿರ್ತಕ್ಕಂಥವನು ಸಮಾಧಿಯೊಳಗೆ ಯಾವತ್ತೂ ಎಚ್ಚರವನ್ನು ತಪ್ಪಬಾರದು. ಅದೇ ಮಹಾಮೃತ್ಯು ಅಂತ ಹೇಳಿಸ್ಕೊಳ್ತದೆ. ಅದಕ್ಕೆ ನಾವು ಯಾವಾಗಲೂ ನಮ್ಮ ಸ್ವರೂಪದ ಎಚ್ಚರಿಕೆಯೊಳಗೆ ಇರಬೇಕು. ಅಂಥವನು ಮಾತ್ರ ಇಲ್ಲಿ ಸ್ವರೂಪ ಸಿದ್ಧಿ ಎನ್ನುವಂಥದ್ದನ್ನು ಪಡ್ಕೊಳ್ತಾನೆ. ನಮ್ಮ ಸ್ವರೂಪದ ಸಿದ್ಧಿಗೋಸ್ಕರವಾಗಿ ನಾವು ಸದಾ ಜಾಗೃತ ಆಗಿರಬೇಕಂತಾರೆ. ನಾವು ಸ್ವಲ್ಪ ಎಚ್ಚರ ತಪ್ಪಿಬಿಟ್ರೆ ಸಾಕು, ಮತ್ತೆ ನಮ್ಮನ್ನು ಈ ನಮ್ಮ ಚಿತ್ತವೃತ್ತಿ ಅನ್ನುವಂಥದ್ದು ನಮ್ಮನ್ನು ಸಂಸಾರದಲ್ಲಿ ಎಳ್ಕೊಂಡು ಹೋಗಿಬಿಡ್ತದೆ. ಇಲ್ಲಿ ನಾವು ಭಾಳ ಪ್ರಯತ್ನ ಮಾಡಬೇಕಂತಾರೆ. ಮನುಷ್ಯ ಪ್ರಯತ್ನ ಮೂಲಕವಾಗಿ, ವಿವೇಕ ಮೂಲಕವಾಗಿ ನಾವು ನಮ್ಮ ಬುದ್ಧಿಗೆ, ನಮ್ಮ ಮನಸ್ಸಿಗೆ ಎಚ್ಚರಿಕೆ ಕೊಡ್ತಾ ಇರಬೇಕು. ನಾವು ನಮ್ಮ ಮನಸ್ಸು, ಯಾಕಂದರೆ ಬಹುಜನ್ಮಗಳ ಸಂಸ್ಕಾರವಶಾತ್ ಏನಾಗ್ತದೆ, ನಮ್ಮ ಮನಸ್ಸು ವಿಷಯಗಳತ್ತನ ಧಾವಿಸಿ ಹೋಗ್ತದೆ. ಇದು ಸ್ವರೂಪದ ಚಿಂತನೆಗೆ ಬರಂಗಿಲ್ಲ. ಇದು ನಾವೆಷ್ಟೇ ಅಂತರ್ಮುಖಿಗಳಾಗಿ ಸಮಾಧಿ ಸ್ಥಿತಿಯನ್ನು ಸಾಧಿಸಬೇಕು, ನಾವು ಸಮಾಧಿಯೊಳಗೆ ಹೋಗಬೇಕು ಅಂತ ನಾವು ಏನು ಪ್ರಯತ್ನ ಮಾಡಿದ್ರೂ ಕೂಡ ನಮ್ಮ ಮನಸ್ಸು ಹೊರಗಿನ ವಿಷಯಗಳತ್ತನ ಹೋಗ್ತದೆ. ಆ ವಿಷಯಗಳನ್ನು ಪಡ್ಕೊಳ್ಳುವುದರಲ್ಲಿಯೇ ಅದು ರಮಮಾಣ ಆಗ್ತದೆ. ಅದಕ್ಕೆ ಇಲ್ಲಿ ನಮಗೆ ಆಚಾರ್ಯರು ಹೇಳಿದಂತೆ ಇಲ್ಲಿ ಯಾವನು ವಿವೇಕಿಯಾಗಿದ್ದಾನೆಯೋ, ಯಾವನು ಬ್ರಹ್ಮಜ್ಞಾನವನ್ನು ಪ್ರಾಪ್ತ ಮಾಡಿಕೊಳ್ಳುವುದರಲ್ಲಿ ಪ್ರಯತ್ನಶೀಲನಾಗಿದ್ದಾನೋ ಅವನು ಯಾವಾಗಲೂ ಎಚ್ಚರಿಕೆಯಿಂದ ಇದ್ದುಕೊಂಡು ಪ್ರಪಂಚದ ವಿಷಯಗಳಿಗೆ ಅವನು ಮರುಳಾಗದೆ, ಆ ವಿಷಯಗಳು ಯಾಕಂದರೆ ಕಂಡಾಗಲೇ ರಮಣೀಯ, ಉಂಡಾಗಲೇ ನಿರಶನವೆಲ್ಲ ಅಂತ ಹೇಳ್ತಾರೆ. ಪ್ರಪಂಚದ ಭೋಗ ಪದಾರ್ಥಗಳು ಕಂಡಾಗ ನಮಗೆ ಅವು ಭಾಳ ಸುಖ ಅನ್ನಿಸ್ತಾವೆ. ಆದರೆ ಅವುಗಳನ್ನು ಅನುಭವಿಸಿದಾಗ ಮತ್ತೆ ನಮಗದಲ್ಲಿ ನೀರಸತೆ ಅನ್ನುವಂಥದ್ದು ಉಂಟಾಗ್ತದೆ. ಯಾಕಂದರೆ ಅವು ನೋಡಲಿಕ್ಕೆ ಭಾಳ ಸುಂದರ, ಅವುಗಳನ್ನು ಅನುಭವಿಸ್ಲಿಕ್ಕೆ ಹೋದಾಗ ನಮ್ಗೆ ಗುರ್ತಾಕೈತಿ, ಅಯ್ಯೋ ಇದು ಎಷ್ಟು ದುಃಖ ಇದೆಯಲ್ಲ, ನಾನು ಎಂಥ ಒಂದು ತಪ್ಪು ಕೆಲಸ ಮಾಡಿಬಿಟ್ನಲ್ಲ ಅಂತ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಅದಕ್ಕೆ ಇಲ್ಲಿ ಮನುಷ್ಯ ಇಲ್ಲಿ ಯಾವಾಗಲೂ ಆ ಸ್ವರೂಪದ ಎಚ್ಚರಿಕೆ ಎನ್ನುವಂಥದ್ದೇನಾದ ಯಾವಾಗಲೂ ಸಮಾಜ ಸ್ಥಿತಿಯಲ್ಲಿ ಇರುವಂತೆ ಅವನು ಎಚ್ಚರಿಕೆ ವಹಿಸಬೇಕು. ಅಂದರೆ ಇಲ್ಲಿ ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಇಂದ್ರಿಯ ನಮ್ಮ ಹತೋಟಿಯೊಳಗಿರಬೇಕು. ಅದಕ್ಕೆ ಕ್ಷಮೆಯಿಂದ ಮುಕುತಿ ಸಾಧನ ಪೆರತುಂಟೆ ಅಂತ ಹೇಳಿದರು. ಯಾವನು ತನ್ನ ಮನಸ್ಸನ್ನುವಂಥದ್ದನ್ನು ತನ್ನ ಸ್ವಾಧೀನ ಮಾಡಿಕೊಂಡಿರ್ತಾ ಇದ್ದಾನೋ, ಅಂದರೆ ಯಾವನು ತನ್ನ ಮನೋವೃತ್ತಿಯನ್ನು ಅಂತರ್ಮುಖ ಮಾಡಿಕೊಂಡಿರ್ತಾನೋ, ಜೀವ ಪರಮಾತ್ಮರ ಏಕತ್ವ ಜ್ಞಾನ ಮಾಡಿಕೊಂಡು ನಾನು ಶುದ್ಧ ಪರಬ್ರಹ್ಮ ಸ್ವರೂಪನೇ ಇದ್ದೇನೆ ಅನ್ನುವಂಥ ಈ ಚಿಂತನದೊಳಗೆ ಯಾವನ ಮನಸ್ಸನ್ನುವಂಥದ್ದು
ದೃಢಗೊಂಡಿದೆಯೋ, ಅಲ್ಲಿ ಅಚಲಗೊಂಡಿದೆಯೋ ಅಂಥ ಪುರುಷ ಏನಾಗ್ತಾನೆ ಅಂತಂದರೆ ಅವನು ಕೇವಲ ಆನಂದವನ್ನೇ ಹೊಂದ್ತಾ ಇದ್ದಾನ. ಅವನ ಸ್ವರೂಪಚಿಂತ ಅವನು ವಿಮುಖನಾಗಿ ಆಗಿಲ್ಲ. ಯಾಕಂದರೆ ಅವನಿಗೆ ಆ ಸ್ವರೂಪದ ಎಚ್ಚರಿಕೆ ಎನ್ನುವಂಥದ್ದು ಏನು ಮಾಡ್ತದೆ ಅಂತಂದರೆ ಅವನನ್ನು ಉನ್ನತವಾಗಿರತಕ್ಕಂಥ ಅಭಿವೃದ್ಧಿಯತ್ತ ಅವನನ್ನು ಎಳ್ಕೊಂಡು ಹೋಗ್ತದೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ನಮ್ಮ ಮನಸ್ಸನ್ನು ಆ ಸ್ವರೂಪದ ಎಚ್ಚರಿಕೆಯಿಂದ ನಾವು ಈ ಅಧ್ಯಾತ್ಮ ಸಾಧನೆ ಎನ್ನುವಂಥದ್ದನ್ನು ನಾವು ನಿರಂತರವಾಗಿ ಮಾಡ್ತಾ ಇರಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಜೀವತೋ ಯಸ್ಯ ಕೈವಲ್ಯಂ ವಿದೇಹೇ ಸಚ ಕೇವಲಃ ಯತ್ಕಿಂಚಿತ್ ಪಶ್ಯತೋ ಭೇದಂ ಭಯಂ ಬ್ರೂತೆ ಯಜುಶ್ರುತಿ. ಜೀವತಃ ಯಸ್ಯ ಕೈವಲ್ಯಂ ವಿದೇಹೇ ಚ ಸ ಕೇವಲಃ ಯತ್ಕಿಂಚಿತ್ ಭೇದಂ ಪಶ್ಯತಃ ಭಯಂ ಯಜಶ್ರುತಿ ಬ್ರೂತೆ ಅಂತ ಹೇಳಿದರು. ಈ ಬದುಕಿರ್ತಕ್ಕಂಥ ಮನುಷ್ಯನಿಗೆ ಯಾವಾಗ ಅವನು ಇಲ್ಲಿ ಕೈವಲ್ಯವನ್ನು ಪಡೀತಾ ಇದ್ದಾನೋ, ಇಲ್ಲಿ ನಾವು ಕೈವಲ್ಯ ಅಂದರೆ ಮೋಕ್ಷ, ಮುಕ್ತಿ, ನಾವು ಬದುಕಿರುವಾಗಲೇ ಮುಕ್ತರಾಗಬೇಕಂತ. ಯಾವನು ಬದುಕಿರುವಾಗಲೇ ಜೀವನ್ಮುಕ್ತಿ ವಿಲಕ್ಷಣಾನಂದವನ್ನು ಅನುಭವಿಸ್ತಾ ಇಲ್ಲಿಯೇ ಮೋಕ್ಷವನ್ನು ಹೊಂದಿದ್ದಾನೆಯೋ, ಯದಾ ಸರ್ವೇ ಪ್ರಮುಚ್ಯಂತೆ ಹೃದಯ ಅಸ್ಯ ಸ್ಥಿತಃ ಅತ್ರ ಬ್ರಹ್ಮ ಸಮಸ್ನುತೆ ಅಂತ ಶ್ರುತಿ ಹೇಳ್ತದೆ. ಯದಾ ಸರ್ವೇ ಅಂದರೆ ಯಾವಾಗ ಪ್ರಮುಚ್ಯಂತೆ, ಯದಾ ಸರ್ವೇ ಕಾಮ ಅಸ್ಯ ಹೃದಯ ಸ್ಥಿತಃ, ಅಸ್ಯ ಅಂದರೆ ಅವನ ಹೃದಯದಲ್ಲಿರ್ತಕ್ಕಂಥ ಎಲ್ಲ ಕಾಮನೆಗಳನ್ನು ಯಾವನು ತ್ಯಾಗ ಮಾಡ್ತಾ ಇದ್ದಾನೋ, ಅಥಮರ್ತ್ಯೋ ಅಮೃತೋ ಭವತಿ, ಆ ಮನುಷ್ಯ ಇಲ್ಲಿಯೇ ಅಮೃತನಾಗಿ ಬಿಡ್ತಾ ಇದ್ದಾನೆ. ಅತ್ರ ಬ್ರಹ್ಮ ಸಮಸ್ನುತೆ, ಇಲ್ಲಿಯೇ ಆ ಬ್ರಹ್ಮವನ್ನು ಪ್ರಾಪ್ತಿ ಮಾಡಿಕೊಳ್ತಾ ಇದ್ದಾನೆ. ಅವನಿಗೆ ಪುನರಾವೃತ್ತಿ ಎನ್ನುವಂಥದ್ದಿಲ್ಲ, ಅವನು ಪುನರ್ಜನ್ಮವನ್ನು ಹೊಂದುವುದಿಲ್ಲ. ಅದಕ್ಕೆ ನಾವು ಬದುಕಿರುವಾಗಲೇ ಅಂಥ ಕೈವಲ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು. ತತಃ ಆ ನಂತರದಲ್ಲಿ ಅಂದರೆ ಜೀವತಃ ಯಸ್ಯ ಕೈವಲ್ಯಂ, ಬದುಕಿರುವಂಥ ಯಾವ ವ್ಯಕ್ತಿಗೆ ಇಲ್ಲಿಯೇ ಕೈವಲ್ಯ ಅನ್ನುವಂಥದ್ದಾಯಿತು ಅಂತಂದರೆ ವಿದೇಹೇಚ್, ಮುಂದೆ ಶರೀರ ಬಿಟ್ಟ ನಂತರದೊಳಗೆ ಈ ದೇಹ ಯಾವಾಗ ಅವಸಾನ ಆಗ್ತದಲ್ಲ ಆವಾಗ ಅಲ್ಲಿಯೂ ಕೂಡ ಅವನಿಗೆ ಸಹ ಕೇವಲ ಅಂದರೆ ಅವನಿಗೆ ಕೈವಲ್ಯವೇ ಉಂಟಾಗ್ತದ. ಸಹ ಕೇವಲ ಯತ್ ಕಿಂಚಿತ್ ಭೇದಂ ಪಶ್ಯತಃ, ಆದರೆ ಯಾವನು ಸ್ವಲ್ಪಾದರೂ ಭೇದವನ್ನು ನೋಡ್ತಾ ಇದ್ದಾನೆಯೋ, ಭೇದವನ್ನು ನೋಡುವಂಥ ವ್ಯಕ್ತಿಗೆ ಭಯ ಅನ್ನುವಂಥದ್ದು. ಯತ್ ಕಿಂಚಿತ್ ಭೇದಂ ಪಶ್ಯತಃ ಭಯಂ ಯಜಶ್ರುತಿ ಭ್ರೋತೆ, ಸ್ವಲ್ಪ ಭೇದವನ್ನು ನೋಡ್ತಕ್ಕಂಥ ಪುರುಷನಿಗೆ ಅವನಿಗೆ ಇಲ್ಲಿ ಮೃತ್ಯುವಿನ ಭಯ ಅನ್ನುವಂಥದ್ದು. ಈ ಶ್ರುತಿ, ಈ ವಿಚಾರವನ್ನು ಯಾವ ಯಜುಶ್ರುತಿ ಎನ್ನುವಂಥದ್ದು ಹೇಳಿಕೊಂಡು ಬರ್ತದೆ. ಯದಾ ಹೇವೈಷ ಏತಸ್ಮಿನ್ ಉದರಮಂತರಂ ಕುರುತೆ ಅತ ತಸ್ಯ ಭಯಂ ಭವತಿ. ತೈತರಿ ಉಪನಿಷತ್ತಿನಲ್ಲಿ ಹೇಳಿಕೊಂಡು ಬರ್ತಾ ಇದ್ದಾರೆ. ಯದಾ ಹೇವೈಷ ಏತಸ್ಮಿನ್, ಯಾವಾಗ ಇಲ್ಲಿ ಇವನು ಈ ಬ್ರಹ್ಮದೊಳಗೆ ಸ್ವಲ್ಪಾದರೂ ಭೇದವನ್ನು ಮಾಡ್ತಾ ಇದ್ದಾನೋ, ಇರುವುದೇ ಅಖಂಡವಾದ ಬ್ರಹ್ಮವಸ್ತು, ಆ ಬ್ರಹ್ಮವಸ್ತುವಿನಲ್ಲಿ ಸ್ವಲ್ಪಾದರೂ ಭೇದವನ್ನು ಯಾವ ಎಣಿಸ್ತಾ ಇದ್ದಾನೋ ಅವನಿಗೆ ಭಯ ಅನ್ನುವಂಥದ್ದು ಉಂಟಾಗ್ತದೆ. ಅತತಸ್ಯ ಭಯಂ ಭವತಿ ಅಂತ. ಉದರಮಂತರಂ ಕುರುತೆ, ಸ್ವಲ್ಪಾದರೂ ಕೂಡ ಭೇದವನ್ನು ಎಣಿಸಿಬಿಟ್ರೆ ಅವನಿಗಿಲ್ಲಿ ಭಯ ಆಗ್ತದೆ. ಮೃತ್ಯೋಸ ಮೃತ್ಯು ಮಾಪ್ನೋತಿ ಯ ನಾನೇವ ಪಶ್ಯತಿ. ಅಲ್ಲಿ ಶ್ರುತಿ ಎನ್ನುವಂಥದ್ದೇನು ಹೇಳ್ಕೊಂಡು ಬರ್ತದೆ, ಇಲ್ಲಿ ಯಾವನು ಬ್ರಹ್ಮದೊಳಗೆ ನಾನತ್ವವನ್ನು ಕಾಣ್ತಾ ಇದ್ದಾನೋ, ಆ ನಾನತ್ವವನ್ನು ಕಂಡಿರ್ತಕ್ಕಂಥವನಿಗೆ ಮೃತ್ಯುವಿನಿಂದ ಮೃತ್ಯು ಅನ್ನುವಂಥದ್ದಾಗ್ತದೆ, ಜನ್ಮದಿಂದ ಜನ್ಮವನ್ನು ಪಡೀತಾ ಇದ್ದಾನೆ ಅಂತ. ಅದಕ್ಕೆ ನೇಹ ನಾನಾಸ್ತಿ ಕಿಂಚನ, ಬ್ರಹ್ಮದಲ್ಲಿ ನಾನತ್ವ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಬ್ರಹ್ಮದೊಳಗೆ ನಾನತ್ವ ಐತೇನೋ ಇಲ್ಲ.
ಬ್ರಹ್ಮ ಇರುವುದು ಅಖಂಡವಾಗಿರತಕ್ಕಂಥ ವಸ್ತು. ಸರ್ವಂ ಖಲು ಇದಂ ಬ್ರಹ್ಮ. ನಾವು ಕಾಣತಕ್ಕಂಥ ಇಡೀ ಸಮಸ್ತ ಪ್ರಪಂಚ ಅನ್ನುವಂಥದ್ದು ಇದು ಬ್ರಹ್ಮರೂಪವೇ ಇದೆ. ನಾವು ನಾಮರೂಪವನ್ನು ಬಾಧಿಸಿ ನೋಡಿದಾಗ ಅಸ್ಥಿಭಾತಿ ಪ್ರಿಯರೂಪವಾಗಿರ್ತಕ್ಕಂಥ ಒಂದು ಅಖಂಡ ಬ್ರಹ್ಮವಸ್ತು ಇದೆ ಹೊರತು ಇದು ಬ್ರಹ್ಮಕ್ಕಿಂತ ಬೇರೆಯಲ್ಲ. ಈ ಜಗತ್ತನ್ನುವಂಥದ್ದು ಬ್ರಹ್ಮಕ್ಕಿಂತ ಭಿನ್ನವಲ್ಲ. ಅದಕ್ಕೆ ಅಂಥ ಅಖಂಡ ಬ್ರಹ್ಮವನ್ನೇ ನಾವು ಕಾಣಬೇಕೇ ಹೊರತು ನಾವು ನಾನತ್ವವನ್ನು ಸ್ವಲ್ಪ ಭೇದವನ್ನು ನೋಡಲಿಕ್ಕೆ ಹೋಗಬಾರದು ಅಂತ ಹಿಂಗೆ ನಮ್ಮ ಶ್ರುತಿ ಪ್ರಮಾಣವನ್ನು ಕೊಟ್ಟು ಇಲ್ಲಿ ಆಚಾರ್ಯರು ಉಪದೇಶ ಮಾಡುವಂಥವರಾಗ್ತಾ ಇದ್ದಾರೆ. ಅದಕ್ಕೆ ನಾವಿಲ್ಲಿ ಜೀವಿಸಿಕೊಂಡಿರುವಾಗಲೇ ಕೈವಲ್ಯವನ್ನು ಪ್ರಾಪ್ತ ಮಾಡಿಕೊಂಡೇವಿ ಅಂತಂದರೆ ಈ ದೇಹ ಬಿಟ್ಟ ನಂತರದೊಳಗೆ ವಿದೇಹ ಮುಕ್ತಿ ಎನ್ನುವಂಥದ್ದು ನಮಗೆ ಉಂಟಾಗ್ತದೆ. ಮತ್ತು ಯಾವನು ಸ್ವಲ್ಪ ಭೇದವನ್ನು ಇಲ್ಲಿ ಕಾಣ್ತಾ ಇದ್ದಾನೋ ಅವನು ಅದರಿಂದ ಮೃತ್ಯುವಿನ ಭಯವನ್ನು ಹೊಂತಾನ. ಅವನಿಗೆ ಭಯ ತಪ್ಪುವುದಿಲ್ಲ. ಅವನು ನಿರ್ಭಯ ಸ್ವರೂಪನಾಗಬೇಕಾಗಿತ್ತು ಅಂತಂದರೆ ನಾವು ಬ್ರಹ್ಮದೊಳಗೆ ನಾನತ್ವವನ್ನು ಯಾವತ್ತೂ ಕಾಣಲಿಕ್ಕೆ ಹೋಗಬಾರದು. ಅಖಂಡವಾದ ಬ್ರಹ್ಮವಸ್ತು ಒಂದನ್ನೇ ನಾವು ಚಿಂತನೆ ಮಾಡ್ತಾ ನಾವು ಅದನ್ನೇ ಹೊಂದಬೇಕು ಅನ್ನುವಂಥ ವಿಚಾರವನ್ನು ಈ ಶ್ಲೋಕಗಳಲ್ಲಿ ಆಚಾರ್ಯರು ಸುಂದರವಾಗಿ ಉಪದೇಶ ಮಾಡಿಕೊಂಡು ಬಂದಿದ್ದಾರೆ. ಮತ್ತು ಮುಂದಿನ ವಿಚಾರವನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾ 7 ಸದುಕಂಕ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.